ಹಾಯ್ ಹಲೋ ನಮಸ್ಕಾರ ರೀ. ಸೊ ಇವತ್ತಿನ ದಿನ ಏನು ಮಾಡತ್ತಳಪ್ಪ ಹೀಗೆ ಅಂತ ಅಂದ್ಕೊಂಡ್ರೆ, ಸೊ ಇವತ್ತಿನ ದಿನ ನಾನು ನಿಮಗೆ ಸ್ಪೆಷಲ್ ಆಗಿರುವಂಥ ಬಸವೇಶ್ವರ ಖಾನಾವಳಿಯ ಹೀರೆಕಾಯಿ ಎಣ್ಗಾಯಿ ಪಲ್ಯನ ಮಾಡಿ ತೋರಿಸತ್ತೀನಿ. ಉತ್ತರ ಕರ್ನಾಟಕದ ಸ್ಪೆಷಲು. ಸೊ ಮತ್ತೆ ಯಾಕೆ ತಡ ಮಾಡ್ತೀರಿ, ನೀವು ಈ ಮನ್ಯಾಗ ಹೀರೆಕಾಯಿ ಪಲ್ಯನ ಇವತ್ತು ಮನ್ಯಾಗ ಮಾಡಿ ನೋಡ್ರಿ, ನಾ ಮಾಡಿ ತೋರಿಸ್ದಂಗೆ. ಸೊ ಹಂಗೆ ಯಾರೆಲ್ಲ ಹೊಸಬರು ನೋಡಕತ್ತೀರಿ, ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಸೊ ಬನ್ನಿರಿ ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ ಅಂತ. ಸೊ ಮೊದಲೇದಾಗಿ ನಾನಿಲ್ಲಿ ಒಂದು 2 ಹೀರೆಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ. ಸೊ ಇವಾಗ ಇದನ್ನೇನು ಮಾಡೋಣಪ್ಪ ಅಂತಂದ್ರೆ, ಒಂದು 4ರಿಂದ 5 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿನಿ. ಈ ಹೀರೆಕಾಯಿನ ನಾವು ಎಣ್ಣೆ ಒಳಗೆ ಪೂರ್ತಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡ್ರಿ. ಗ್ಯಾಸ್ನ ಕಡಿಮೆ ಇಟ್ಕೊಂಡ್ಬಿಟ್ಟು ಈ ಪೂರ್ತಿ ಇದನ್ನು ಎಣ್ಣೆ ಒಳಗೆ ಫ್ರೈ ಆಗ್ತಾ ಇರಲಿ. ಹಾಗೆ ಈ ಕಡೆ ಮಸಾಲೆಗೆ ನಾವು ರೆಡಿ ಮಾಡ್ಕೊಳ್ಳೋಣ ಅಂತ. ಖಾರಕ್ಕೆ ಒಂದು 2 ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ, ಒಂದು ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 1 ಚಮಚದಷ್ಟು ಜೀರಿಗೆ, ಸ್ವಲ್ಪ ಕರಿಬೇವು ಸೊಪ್ಪು, ಕೊತ್ತಂಬರಿ ಹಾಕ್ಕೊಂಡು ಈ ರೀತಿ ಎಣ್ಣೆ ಒಳಗೆ ಸ್ವಲ್ಪ ಫ್ರೈನ ಮಾಡ್ಕೊಳ್ಳೋಣ ಅಂತ ನೋಡ್ರಿ. ಸೊ ಇವಾಗ ಒಂದು 2 ಚಮಚದಷ್ಟು ಬಿಳಿ ಎಳ್ಳು ಹಾಕ್ಕೊಳತ್ತೀನಿ, ಒಂದು 3 ಚಮಚದಷ್ಟು ಶೇಂಗಾನ ಹಾಕ್ಕೊಂಡ್ಬಿಟ್ಟು, ಶೇಂಗಾ ಮತ್ತು ಎಳ್ಳು ಪೂರ್ತಿ ಚಟಪಟ ಅಂತ ಎಳ್ಳು ಸಿಡೋದಕ್ಕೆ ಶೇಂಗಾ ಸ್ವಲ್ಪ ಇದು ಆಗ್ಬೇಕು ನೋಡ್ರಿ, ಫ್ರೈ ಆಗಬೇಕು. ಇವಾಗ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳಕತ್ತೀನಿ. ಹುಣಸೆಹಣ್ಣು ಹಾಕ್ಕೊಂಡ್ಬಿಟ್ಟು ಒಂಚೂರು ಬೆಲ್ಲ ಹಾಕ್ಕೊಳಕತ್ತೀನಿ ನೋಡ್ರಿ. ಸೊ ಬೆಲ್ಲ ಹುಣಸೆಹಣ್ಣು ಹಾಕೋದ್ರಿಂದ ತುಂಬ ಚೆನ್ನಾಗಿ ಅನ್ಸುತ್ತೆ ಟೇಸ್ಟು. ಸೊ ನೋಡಿದ್ರಲ್ಲ, ಇವಾಗ ಶೇಂಗಾ ಪೂರ್ತಿ ಚೆನ್ನಾಗಿ ಹುರಿದೈತಿ. ಸೊ ಇವಾಗ ಇದನ್ನು ತಣ್ಣಗೆ ಬಿಡ್ತೀನಂತ ಈ ಕಡೆ ಅಷ್ಟರೊಳಗೆ ಹೀರೆಕಾಯಿನೂ ಫ್ರೈ ಆಗೈತಿ ನೋಡ್ರಿ. ಸೊ ನೋಡಕತ್ತಿರಲ್ಲ, ಈ ರೀತಿ ಚಂದಾಗ ನೀವು ಎಣ್ಣೆ ಒಳಗೆ ಹಿಂಗೆ ಫ್ರೈ ಮಾಡಿ ತಗೊಂಡ್ರೆ ಅಂತಂದ್ರೆ ಇದರ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡ್ರಿ. ಸೊ ಇವಾಗ ಒಂದು ಪ್ಲೇಟ್ಗೆ ನಾನು ಇದನ್ನು ತಗೊಂಡ್ಬಿಡ್ತೇನಂತ. ಸೊ ಇದೇ ಎಣ್ಣೆ ಒಳಗೆ ಒಗ್ಗರಣೆ ಹಾಕ್ಕೊಳ್ಳೋಕೆ ಬರುತ್ತೆ. ಈ ಕಡೆ ಏನು ಮಸಾಲೆಯನ್ನು ಹುರಿದಿಟ್ಕೊಂಡಿದ್ವಲ್ರಿ, ಸೊ ಅದನ್ನು ಇವಾಗ ಕಲ್ಲಲ್ಲಿ ನಾನು ಹಾಕೋತೀನಂತ. ಸೊ ನೀವು ಮಿಕ್ಸಿಲಿ ಹಾಕೋತಿದ್ರೆ ಮಿಕ್ಸಿಲಿ ಹಾಕೋಬೇಕು. ನಾನು ಸ್ವಲ್ಪ ಕಲ್ಲಲ್ಲಿ ಅರಿದು ಮಾಡ್ತಾ ಹಾಕತ್ತೀನಿ. ಸೊ ಅಂದರೆ ಈ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಒಂಥರ ಚಟ್ನಿ ಥರನೂ ಅನಿಸುತ್ತೆ ನೋಡಿರಿ. ಸೊ ನಿಮ್ಗೆ ಏನಾದರೂ ಊಟ ರುಚಿ ಅನ್ಸಕತ್ತಿಲ್ಲ ಅಂತಂದ್ರೆ ಈ ಚಟ್ನಿ ಥರ ಇದನ್ನ ಥರ ಹರ್ಕೊಂಡ್ಬಿಟ್ಟು ನೀವು ರೈಸ್ ಜೊತೆಗೆ ತಿಂತಾ ಇದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡತ್ತಿರಲ್ಲ, ಇವಾಗ ಪೂರ್ತಿ ಇದು ನೈಸಾಗ ನಾನು ರುಬ್ಕೊಂಡೇನಂತ. ಸೊ ಇವಾಗ ಇದನ್ನು ಅಷ್ಟು ತಕ್ಕೊಳಕತ್ತೀನಿ. ತಕ್ಕೊಂಡ್ಬಿಟ್ಟು ಇವಾಗ ಎಣ್ಣೆನ ಕಾಯಕ್ಕೆ ಏನಿಟ್ಟಿದ್ವಲ್ಲ, ಸೊ ಅದಕ್ಕೆ 1 ಚಮಚದಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಂಗೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು ಚಟಪಟ ಅಂದಮೇಲೆ ಒಂದು ಉಳ್ಳಾಗಡ್ಡಿ ಹೆಚ್ಚಿದ್ದು ಹಾಕ್ಕೊಳಕತ್ತೀನಿ ನೋಡ್ರಿ. ಸೊ ಉಳ್ಳಾಗಡ್ಡಿ ಸ್ವಲ್ಪ ಎಣ್ಣೆ ಒಳಗೆ ಬಾಡಿಸ್ಬೇಕು. ಜಾಸ್ತಿ ಕಲರ್ ಏನು ಚೇಂಜ್ ಆಗೋದೇನು ಬೇಡ ರೀ, ಸ್ವಲ್ಪ ಕಲರ್ ಮತ್ತು ಉಳ್ಳಾಗಡ್ಡಿ ಬೆಂದಿದ್ರೆ ಸಾಕಾಗತ್ತೆ. ಸೊ ಇವಾಗೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಹೀರೆಕಾಯಿನ, ಅದನ್ನ ಇದ್ರ ಒಳಗಡೆ ಹಾಕ್ಕೊಳಕತ್ತೀನಿ. ಸೊ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಒಂದು ಸ್ವಲ್ಪ 2 ನಿಮಿಷ ಬಾಡಿಸ್ಕೊಂಡ್ರೆ ಅಂತಂದ್ರೆ ಈ ಪೂರ್ತಿ ಹೀರೆಕಾಯಿ ಬೆಂದು ಬಿಡುತ್ತೆ ನೋಡ್ರಿ. ಸೊ ಇವಾಗ ಇದಕ್ಕೆ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನೆಲ್ಲನೂ ಹಾಕ್ಕೊಂಡ್ವಿ ಅಂತಂದ್ರೆ ಉಳ್ಳಾಗಡ್ಡಿನೂ ಬೇಗ ಬೆಂದ್ಬಿಡುತ್ತೆ. ಸೊ ಇವಾಗ ನೋಡತ್ತಿರಲ್ಲ, ಅರಿಶಿನ ಪುಡಿ ಇದೆಲ್ಲ ಹಾಕ್ಕೊಂಡು ಆದಮೇಲೆ ನಾನು ಏನು ಮಸಾಲೆನ ಅರ್ದಿಟ್ಕೊಂಡಿದ್ದೀನಿ ನೋಡ್ರಿ, ಸೊ ಅದನ್ನ ಇದ್ರೊಳಗಡೆ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡ್ಬಿಟ್ಟು ಅದೇ ಕಲ್ಲಲ್ಲಿ ಏನು ಉಳಿದಿರತ್ತಲ್ಲ, ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಅಂತ. ಸೊ ನೋಡತ್ತಿರಲ್ಲ, ಇಷ್ಟು ಚೆನ್ನಾಗಿ ಬರುತ್ತಂತಂದ್ರೆ ಈ ಗ್ರೇವಿ ರೈಸು ಮತ್ತು ರೊಟ್ಟಿ ಚಪಾತಿಗಂತೂ ಹೇಳಿ ಮಾಡಿಸಿದ್ರಂಗೆ ಇರತ್ತೆ ನೋಡ್ರಿ. ಸೊ 1 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿಂತಾರೆ ಈ ಪಲ್ಯದೊಳಗೆ. ಹಾಗೆ ಕೂಡ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಗ್ರೇವಿ ಅಂತೂ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಸ್ವಲ್ಪ ಲಾಸ್ಟಿಗೆ ನಾನು 1 ಚಮಚದಷ್ಟು ಗರಂ ಮಸಾಲೆನ ಹಾಕ್ಕೊಳಕತ್ತೀನಿ. ಸೊ ಗರಂ ಮಸಾಲೆ ಹಾಕ್ಕೊಂಡ್ಬಿಟ್ರೆ ಅಂತಂದ್ರೆ ಫೈನಲ್ ಟಚ್ ನೋಡ್ರಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಚೆನ್ನಾಗಿ ಒಂದು 2 ನಿಮಿಷ ಕುದಿಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಕ್ಕೆ ಒಂದು 2ರಿಂದ 3 ನಿಮಿಷ ನಾವು ಸಣ್ಣ ಉರಿ ಒಳಗೆ ಬಿಟ್ವಿ ಅಂತಂದ್ರೆ ಈ ಮಸಾಲೆ ಎಲ್ಲನೂ ಬೆಂದು ಬಿಡತ್ತೆ ನೋಡ್ರಿ. ಸೊ ಇವಾಗ ಪ್ಲೇಟ್ನ ತೆಗೆದು ತೋರಿಸಾತೀನಿ. ಸೊ ನೋಡತ್ತಿರಲ್ಲ, ಎಷ್ಟು ಚಂದಾಗ ಹೀರೆಕಾಯಿ ಎಲ್ಲನೂ ಕುದ್ದೈತಿ. ಸ್ಮೆಲ್ನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಪರಿಮಳ ಅದ್ರದ್ದು. ಸೊ ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ರೆ ಅಂತಂದ್ರೆ ಈ ಎಣ್ಗಾಯಿ ಹೀರೆಕಾಯಿ ಪಲ್ಯ ರೆಡಿ ಆಗ್ತೈತೆ ನೋಡ್ರಿ. ಸೊ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಜೊತೆಗೆ ಈ ಎಣ್ಗಾಯಿ ಹೀರೆಕಾಯಿ ಪಲ್ಯನ ನೀವು ತಿಂದ್ರೆ ಅಂತಂದ್ರೆ ಭಾರಿ ಮಸ್ತ್ ಹಂಗಿರುತ್ತೆ. ಹಾಗೆ ಕೂಡ ಇದು ಅನ್ನದ ಜೊತೆಗಂದ್ರೂ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಪಲ್ಯ ರೊಟ್ಟಿ ಚಪಾತಿ ಅನ್ನಕ್ಕಂತೂ ಹೇಳಿ ಮಾಡಿಸೋದಂಗೆ ನೋಡ್ರಿ. ಸೊ ನೀವು ಮಿಸ್ ಮಾಡಿದೆ ಈ ಮನೆ ಒಳಗೆ ನೀವು ಈ ಹೀರೆಕಾಯಿ ಪಲ್ಯನ ಮನ್ಯಾಗ ಮಾಡಿ ನೋಡ್ರಿ. ಸೊ ಈ ಹೊಸ ರೀತಿಯಲ್ಲಿ ನಾನು ಹೀರೆಕಾಯಿ ಪಲ್ಯನ ತೋರಿಸಿದ್ದೀನಿ. ಸೊ ಮಿಸ್ ಮಾಡ್ದೆ ಮಾಡಿರಿ. ಹಂಗೆ ನೀವು ಯಾರೆಲ್ಲ ಹೊಸಬ್ರು ನೋಡಿರಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಂಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಮತ್ತು ಮುಂದೆ ನೋಡೋದಿಲ್ಲಿ ಸಿಗ್ತೀನಂತ್ರಿ. ನಮಸ್ಕಾರ ರೀ.